ಕಾರವಾರದ ಖ್ಯಾತ ನೋಂದಾಯಿತ ಕಲಾ ಸಂಘ ಗೀತಾಂಜಲಿ ಕಲಾ ಬಳಗದಿಂದ ಪರಿಸರ ಸಂರಕ್ಷಣಾ ಜಾಗೃತಿ ಪ್ರಯುಕ್ತ ಗಿಡ ನೆಡುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕೋಡಿ ಭಾಗದ ಶ್ರೀ ಬಿಂದು ಮಾಧವ ದೇವಸ್ಥಾನದಲ್ಲಿ ಪೂಜೆ ನೆರವೇರಿಸಿ ನಂತರ ಕೋಡಿ ಭಾಗದಿಂದ ಕಾಜು ಭಾಗದವರೆಗೆ ರಸ್ತೆ ಡಿವೈಡರ್ನಲ್ಲಿ ವಿವಿಧ ಬಗೆಯ ಗಿಡಗಳನ್ನು ನೆಡಲಾಯಿತು. ಕಾಳಿ ರಿವರ್ ಪಾರ್ಕ್ನ ಪಕ್ಕದ ನದಿ ತೀರದಲ್ಲೂ ಕೂಡ ಕೆಲವು ಗಿಡಗಳನ್ನು ನೆಡಲಾಯಿತು. ಈ ಸಂದರ್ಭದಲ್ಲಿ ಕಲಾ ಬಳಗದ ಅಧ್ಯಕ್ಷರು, ಪದಾಧಿಕಾರಿಗಳು, ಹಿರಿಯ ಕಿರಿಯ ಸದಸ್ಯರೆಲ್ಲ ಉಪಸ್ಥಿತರಿದ್ದರು. ನಗರಸಭಾ ಸದಸ್ಯರಾದ ಮುನ್ನಾ ರೇವಂಡಿಕರ್ ಹಾಗೂ ಕೆಲವು ಸ್ಥಳೀಯರು ಕಲಾ ಬಳಗದೊಂದಿಗೆ ಕೈಗೂಡಿಸಿ ಸಹಕರಿಸಿದರು. आमगेले कोडीबाग क्षेत्रा भितर आम्ही आज इन्व्हायरमेंटा प्रमाणे एक इन्व्हायरमेंट म्हटलं की ते आमगेले एक झाड नाडचे असे प्रोग्राम केला की ते करता तेजेन आमकां ह्या झाडां हेजेन आमी प्रत्येक मनशान घरा घरा वचून घेवन एक झाड लायल्या बी आमी तेका महत्वपूर्ण दिवचें कित्याक आज त्या झाडा पायान आमकां खूब ऑक्सिजन मेळटा तितलेच आमगेले प्रकृती सगळी बरी उरता आनी म्हटल्यार तेजेत आमकां आमी संघटना करून घेवन हे केल्यार आनी अति उत्तम कित्याक सांग एक आज आम्ही ह्या संडे संघटना करून घेवन मुखाल्या संडे परत आनी खंयचे तरी एक व्यक्तीन आमकां सांगले की आमगेले स्मशान भूमी आमी क्लीन करया तेज्या बद्दल म्हाका खूब हे दिसलें. तशेंच आमी एकच संघटना न्ही कोडीबाग आमगेले गणपती विसर्जन आसा तेमी बी एक संघटना करून घेवन अशे एक प्रोग्राम करता रावल्यार आमकां सगळ्या लोकांक कितें दिसता आमगेलो संघ आनी आमगेले हिंदुत्व धर्म म्हटलो पळय एकजुटीन आसा म्हण दिसता. तेन्नाच सगळ्यांक म्हणजे कित्याक आतां आमगेले वडील मनीस येवन घेवन तेमी झाड नाटले. आम्ही आज शाही कट्टा आमगेले शाही कट्टा बिंदू महादेवस्थानाच्यान पादयात्रा करून घेवन आमगे कोडीबाग काली रिवर गार्डना कडेन येवन घेवन आमी समाप्त करून घेवन आज जायती आमी झाडां लायली. हे झाडां लावन लोकांक सुद्धा हे आमगेले पळोवन घेवन न्ही मुखार अशेंच करून घेवन झाडां लावन घेवन आमगेले एवरी ग्रीन म्हणटा पळय ग्रीन तशें पुराय कडेन आमगेले ग्रीनच रावूं जाय म्हूण हांव हे तुमी म्हाका 4 गोष्टी उलोव दिल्या बद्दल तुमगेले आभार मानून घेवन जय हिंद जय कर्नाटक. ಈ ನಮ್ಮ ಗೀತಾಂಜಲಿ ಕಲಾ ಬಳಗದ
25-30 ವರ್ಷಗಳ ಇತಿಹಾಸ. ಈ ಇತಿಹಾಸದಲ್ಲಿ ನಾವು ಬರೀ ಕೇವಲ ನಾಟಕ, ಬೀದಿ ನಾಟಕ ಮತ್ತೆ ಎಲ್ಲ ಹೊಸ ನಾಟಕ ಮಾಡ್ತಾನೆ ಬಂದಿದ್ವಿ. ಅದರೊಳಗೆ ಇಂಥ ಒಂದು ಅಭೂತಪೂರ್ವದ ಕಾರ್ಯಕ್ರಮನ ಇನ್ನುವರೆಗೂ ಮಾಡಲಿಲ್ಲಾಗಿದ್ವಿ. ಇವತ್ತು ಅದಕ್ಕೆ ಒಂದು ಕಾಲ ಕೂಡು ಬಂದಿದೆ. ಮತ್ತೆ ನಮ್ಮ ಈ ಒಂದು ತಂಡದಲ್ಲಿ ಹಿರಿಯರು ಏನು ಸೇರ್ಕೊಂಡಿದ್ದಾರೆ ಸದಸ್ಯರು, ಅವರ ಒಂದು ಸಂಕಲ್ಪ ಮನೋಭಾವನೆ ಮೇರೆಗೆ ಇವತ್ತಿನ ದಿವಸ ನಾವು ಒಂದು ಇತಿಹಾಸ ಪ್ರಸಿದ್ಧವಾದಂತ ಒಂದು ಗಿಡ ನೆಡುವಂತ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಅದು ಈ ನಮ್ಮ ಕಾರವಾರ ಕೋಡಿಬಾಗ್ ಹೆಂಜಾನಾಯಕ್ ರಸ್ತೆಯ ಡಿವೈಡರ್ ಮೇಲೆ ಎಲ್ಲಾ ನಮ್ಮ ಈ ಒಂದು ಪಾತ್ರಧಾರಿಗಳು ಬಂದು ಸೇರಿದ್ದಾರೆ. ಎಲ್ಲರೂ ಕೂಡ ಇದರೊಳಗೆ ಭಾಗಿಯಾಗಿದ್ದಾರೆ. ಹಾಗೆ ಇದ್ರ ಮುಂದಿನ ಪ್ರೋಗ್ರಾಮ್ ಕೂಡ ಇದೇ ರೀತಿಯಾಗಿ ನಡೆಯಲಿ ಅಂತ ನನ್ನ ಒಂದು ಆಸೆ. ಮುಂದಿನ ರವಿವಾರ ಕೂಡ ಒಂದು ಬೇರೆ ಒಂದು ತರದ ಕಾರ್ಯಕ್ರಮ, ಅದು ರುದ್ರಭೂಮಿಯ ಸ್ವಚ್ಛತೆ ಬಗ್ಗೆ. ಅದಕ್ಕೂ ತಾವೆಲ್ಲರೂ ಭಾಗಿಯಾಗಬೇಕಂತ ಕೇಳ್ಕೊತಾ ಇದ್ದೀನಿ. ಗೀತಾಂಜಲಿ ಕಲಾ ಬಳಗದ ಎಲ್ಲಾ ಸದಸ್ಯರಿಗೆ ಈ ಅದ್ಭುತ ಕಾರ್ಯಕ್ರಮ ಮಾಡಿದ ಬಗ್ಗೆ ನಿಮಗೆಲ್ಲರಿಗೂ ಧನ್ಯವಾದಗಳು. ಈ ಕಾರ್ಯಕ್ರಮ ಅಂದ್ರೆ ಹಸಿರು ನಮ್ಮ ಉಸಿರು. ಈಗಿನ ಈ ಬೇಸಿಗೆಯ ತಾಪಮಾನ ಈ ಕಾರವಾರದಲ್ಲಿ 43, 44, 45ರವರೆಗೆ ಬೆಳೆದದ್ದನ್ನ ನೀವು ನೋಡಿರಿ. ಆ ವೇಳೆಯಲ್ಲಿ ಯಾವ ರೀತಿ ಮನುಷ್ಯರ, ಜಲಜೀವಿಗಳ ಮತ್ತು ಈ ಪ್ರಾಣಿಗಳ ಸಂಕಷ್ಟವನ್ನ ನೀವು ಕಂಡಿರಬಹುದು. ಎಷ್ಟು ಆ ಬೇಸಿಗೆಯಿಂದ ಎಷ್ಟು ತೊಂದರೆ ಆಗಿದೆ ಅನ್ನೋದು. ಆ ಬೇಸಿಗೆಯಿಂದ ಅಷ್ಟು ತೊಂದರೆ ಆಗಬಾರ್ದು ಅಂತ ಹೇಳಿದ್ರೆ ಹೆಚ್ಚೆಚ್ಚು ಗಿಡಗಳನ್ನ ನೆಟ್ಟು ಈ ತಾಪಮಾನವನ್ನ ಒಂದು 38-40ರವರೆಗೆ ಇರುವ ಹಾಗೆ ಸಂರಕ್ಷಿಸಿಕೊಳ್ಬೇಕಾಗಿದೆ. ಆದ್ರಿಂದ ಪ್ರತಿಯೊಂದು ಸಂಘ ಸಂಸ್ಥೆಗಳು ಗಿಡ ನೆಡುವ ಕಾರ್ಯಕ್ರಮ ಅಂದ್ರೆ ಈ ಮಳೆಗಾಲದಲ್ಲಿ ಗಿಡ ನೆಡುವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅತಿ ಹೆಚ್ಚಿನ ಖಾಲಿ ಇದ್ದಂತ ಸ್ಥಳದಲ್ಲಿ ಗಿಡಗಳನ್ನ ನೆಟ್ಟು ಅಲ್ಲಿ ಈ ತಾಪಮಾನದ ಸಂರಕ್ಷಣೆ ಮಾಡಬೇಕು, ಪರಿಸರ ಸಂರಕ್ಷಣೆ ಮಾಡ್ಬೇಕಂತ ಕೇಳ್ಕೊಳ್ತೇನೆ. ನಿಮಗಷ್ಟೇ ಅಲ್ಲ, ಬೇರೆಯವರಿಗೂ, ನಿಮ್ಮ ಗೆಳೆಯರಿಗೂ ಈ ವಿಷಯವನ್ನ ತಿಳಿಸಿ ನಿಮ್ಮ ಮನೆಯಲ್ಲಿ ನಿಮ್ಮ ಒಂದು 5 ಜನ ಇದ್ರೆ 5 ಗಿಡಗಳನ್ನ ನಿಮ್ಮ ಮನೆ ಕಾಂಪೌಂಡ್ ನಲ್ಲಿ ನೆಡುವುದರಿಂದ ಈ ಪರಿಸರವನ್ನ ಸಂರಕ್ಷಣೆ ಮಾಡ್ಕೊಳ್ಬಹುದಾಗಿದೆ. ಅದರಿಂದ ಈ ಪರಿಸರ ಸಂರಕ್ಷಣೆಗಾಗಿ ಎಲ್ಲರೂ ಕೈ ಜೋಡಿಸ್ಬೇಕಂತ ವಿನಂತಿಸಿಕೊಳ್ತಾ ಇದ್ದೀನಿ. ಗೀತಾಂಜಲಿ ಬಳಗದ ಎಲ್ಲಾ ಸದಸ್ಯರೇ, ನಿಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನು ಅಂದ್ರೆ, ಈ ಪರಿಸರದಲ್ಲಿ ಮನೆಗೆ ಇದು ಬೆಳಗಬೇಕು. ಊರಲ್ಲಿ ಎಲ್ಲರಿಗೂ ಹೇಳಬೇಕು, ನಿಮ್ಮ ಗೆಳೆತನದಲ್ಲಿ ಅವರಿಗೆ ಬರುವಂಗೆ ಮಾಡಿ ಹೇಳಬೇಕು. ಅಂದ್ರೆ ನಾವೀಗ ಹೋದ ವಾರದಲ್ಲಿ ಸೀನಿಯರ್ ಸಿಟಿಜನ್ ಇಲ್ಲಿ ಹೈವೇದಲ್ಲಿ ಸುಮಾರು ಗಿಡ ನೆಟ್ಟಿದ್ದೇವೆ, ಸೀನಿಯರ್ ಸಿಟಿ ಕಮಿಟಿ. ಹಾಗೆ ಇದ್ರದ್ದು ಬೆಳವಣಿಗೆ ಆಗ್ಬೇಕಂತ ಹೇಳಿ ನಿಮ್ಮೆಲ್ಲರಿಗೆ ನಾವಿಲ್ಲಿ ಬಂದು ಸೇರಿದ್ದೇವೆ. ಯಾಕಂದ್ರೆ ಪರಿಸರ ಜಾಗೃತಿ ಕಾರ್ಯಕ್ರಮಕ್ಕೆ ನೀವು ನೋಡಿರ್ಬೋದು, ಇಂದಿನ ವಾತಾವರಣದಲ್ಲಿ ಪ್ರತಿಯೊಂದು ಕ್ಷಣಕ್ಕೂ ವಾತಾವರಣ ಏರುಪೇರು ಆಗ್ತಾ ಇದೆ. ಈ ಏರುಪೇರು ಆಗಲು ಕಾರಣ ನಮ್ಮಲ್ಲಿ ಕಲ್ಪವೃಕ್ಷ ಗಿಡಗಳ ಸಂಖ್ಯೆ ಕಡಿಮೆಯಾಗಿದೆ, ಅರಣ್ಯ ನಾಶ ಆಗಿದೆ. ಹಾಗಾಗಿ ನಾವು ನಾಶ ಆಗಿದ್ದು ಅದನ್ನು ಬಿಟ್ಟು ನಾವು ಏನು ಮಾಡಬೇಕು ಅಂತ ನಾವು ದೃಢ ಸಂಕಲ್ಪ ತೊಟ್ಟುಕೊಂಡು ನಾವು ಅರಣ್ಯವನ್ನು ಅಭಿವೃದ್ಧಿಪಡಿಸಬೇಕು. ಅರಣ್ಯವನ್ನು ಅಭಿವೃದ್ಧಿಪಡಿಸುವುದು ಹೆಂಗಂದ್ರೆ, ನಾವು ಎಲ್ಲರೂ ನೋಡಿದರೂ ಹಸಿರು ಬರುವ ಹಾಗೆ ಮಾಡಬೇಕು. ಹಸಿರು ಬರುವ ಹಾಗೆ ಮಾಡಬೇಕಾದ್ರೆ ನಮ್ಮೆಲ್ಲರ ಯುವಕರ, ಮಕ್ಕಳ, ವೃದ್ಧರ ಎಲ್ಲರೂ ನಾವು ಹೆಣ್ಣು ಗಂಡು ಎಂಬ ಭೇದ ಭಾವವಿಲ್ಲದೆ ಎಲ್ಲರೂ ಪ್ರತಿಯೊಬ್ಬರು ಸದಸ್ಯರು ಒಂದೊಂದು ಗಿಡವನ್ನು ನೆಟ್ಟು ಅದನ್ನು ಉಳಿಸಿ ಬೆಳೆಸಿಕೊಂಡು ಹೋಗಬೇಕು. ಗಿಡ ನೆಟ್ಟರೆ ಆಗಲಿಲ್ಲ, ಅದನ್ನು ಉಳಿಸಿ ಬೆಳೆಸಿಕೊಂಡು ಹೋದರೆ ನಾವು ಮುಂದಿನ ಭವಿಷ್ಯತ್ತು ಉತ್ತಮಪಡಿಸಲು ಅನುಕೂಲ ಆಗ್ತದೆ. ಹಾಗಾಗಿ ನಾವೆಲ್ಲರೂ ಇಂದು ಪಣ ತೊಟ್ಟುಕೊಂಡಿದ್ದೇವೆ. ಪ್ರತಿಯೊಂದು ಮನೆಗೂ ಮನೆ ಸದಸ್ಯರಿಗೂ ನೀವು ಒಂದು ಗಿಡವನ್ನು ಕೊಟ್ಟು ಅದನ್ನು ನಡೆಸಿ ಆ ಗಿಡಗಳ ಮೇಲೆ ಅವರ ಹೆಸರು ಹಾಕಬೇಕು. ಇದು ನನ್ನ ಹೆಸರು, ಇದು ಸುನಿಲ್ ಅವರ ಬೆಳೆಸಿದ ಗಿಡ. ಹಾಗಾಗಿ ಇದು ಸುನಿಲ್ ಅವರ ಹೆಸರು ಬಂದ ಕೂಡಲೇ ಅಲ್ಲಿ ಏನಾಗ್ತದೆ, ನಾನು ಹೋಗ್ಕೊಂಡು ನನ್ನ ಗಿಡ ಇದು, ನಾನು ಹೋಗಿಕೊಂಡು ಅಲ್ಲಿ ನೀರು ಹಾಕುತ್ತೇನೆ, ಅದಕ್ಕೆ ಗೊಬ್ಬರ ಆಗುತ್ತೇನೆ, ಅದು ಚಿಗುರೊಡೆದು ಬೆಳೆಯುವ ಹಾಗೆ ಮಾಡುತ್ತೇನೆ. ಹಾಗೆ ಆ ಒಂದು ನಾಮಕರಣ ಮಾಡಿದರೆ ಅದು ಒಳ್ಳೆದಂತ ನನ್ನ ಅನಿಸಿಕೆ. ಹೀಗಾಗಿ ಎಲ್ಲ ಕಡೆಗೂ ಹಸಿರಾಗಲಿ, ನಮ್ಮ ಈ ವಾತಾವರಣವನ್ನು ನಾವು ಕಾಪಾಡಿಕೊಂಡು ಬರೋಣ ಅಂತ ನಾವು ಎಲ್ಲರಿಗೂ ನಾನು ಹೇಳಲು ಬಯಸ್ತೇನೆ. ನಮಸ್ಕಾರ. ಇವತ್ತು ನಾವು ಗೀತಾಂಜಲಿ ಕಲಾ ಬಳಗದ ವತಿಯಿಂದ ಈ ಗಿಡ ನೆಡುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಪರಿಸರ ದಿನದ ಅಂಗವಾಗಿ ನಾವು ಇದನ್ನು ಮಾಡ್ತಾ ಇದ್ದೇವೆ. ಮತ್ತೆ ಅವರೆಲ್ಲರೂ ಹೇಳಿದಂಗೆ ಹಸಿರೇ ಉಸಿರು. ಯಾಕಂದ್ರೆ ಹಸಿರಿಲ್ಲದೆ ನಮಗೆ ಉಸಿರು ಸಿಗೋದು ಬಹಳ ಕಷ್ಟ ಮುಂದಿನ ದಿನದಲ್ಲಿ. ಸೊ ನಾವು ಇವತ್ತು ನಮ್ಮ ಕಲಾ ಬಳಗ ಮಾಡಿದ್ದೇವೆ. ಅದಕ್ಕೆ ನಾವು ಎಲ್ಲರಿಗೂ ಇನ್ನು ಹಿಂದೆನೂ ಮಾಡ್ತಾ ಇದ್ದಾರೆ, ಮತ್ತೆ ನಾವು ನಮ್ಮ ಫ್ರೆಂಡ್ಸಿಗೆ ಹೇಳ್ಕೊಂಡು ಅವರು ಮಾಡುವ. ಸೊ ಎಲ್ಲರೂ ಕೂಡ ಮಾಡಿದ್ರೆ ಮತ್ತೆ ಆದಷ್ಟು ಬೇಗ ಗಿಡಗಳು ಮೇಲ್ ಬರ್ತವೆ. ಸೊ ಎಲ್ಲರೂ ಈ ಕಾರ್ಯಕ್ರಮ ಮಾಡೋಣ. ಧನ್ಯವಾದಗಳು. ಇವತ್ತು ನಾವು ನಮ್ಮ ಗೀತಾಂಜಲಿ
ಕಲಾ ಬಳಗದಿಂದ ಗಿಡ ನೆಡುವ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೀವಿ. ಮೊನ್ನೆ ಜೂನ್ 5ರಂದು ವಿಶ್ವ ಪರಿಸರ ದಿನಾಚರಣೆಯನ್ನ ಆಚರಿಸಿದ್ವಿ. ಆವತ್ತು ನಾವು ಈ ಕಾರ್ಯಕ್ರಮವನ್ನ ಮಾಡಬೇಕು ಅನ್ಕೊಂಡಿದ್ವಿ. ಆದ್ರೆ ಎಲ್ಲರೂ ಕೂಡ ನಮ್ಮ ಎಲ್ಲಾ ಕಲಾ ಬಳಗದ ಸದಸ್ಯರು ಅವರವರ ಕೆಲಸದ ಒತ್ತಡದಲ್ಲಿ ಇರೋ ಕಾರಣ ಅವತ್ ಮಾಡ್ಲಿಕ್ಕಾಗಿಲ್ಲ. ಆ ಕಾರ್ಯವನ್ನ ಇವತ್ ಮಾಡ್ತಾ ಇದ್ವಿ. ಪ್ರತಿದಿನ ಅಂದ್ರೆ ಬರೀ ಒಂದು ಆ ದಿನಾಚರಣೆ ಆ ಒಂದ್ ದಿವಸ ಮಾಡಿ ಬಾಕಿ ದಿವಸ ಅದನ್ನ ಬಿಡುದಲ್ಲ. ಈಗ 5ನೇ ತಾರೀಕಿಗೆ ಮಾಡೋದನ್ನ ಇವತ್ತು ಮಾಡ್ಬೋದು. ಇಡೀ 365 ದಿನಾನೂ ನಾವು ಈ ಪರಿಸರ ಜಾಗೃತಿ ಕೆಲಸವನ್ನ ಯಾವತ್ತೂ ಮಾಡಬಹುದಾಗಿದೆ. ಆ ಕಾರಣದಿಂದ ನಾವು ಈ ಕಾರ್ಯಕ್ರಮವನ್ನು ಇಲ್ಲಿ ಹಮ್ಮಿಕೊಂಡಿದ್ದೀವಿ. ಹಾಗೆ ಮುಂದಿನ ಭಾನುವಾರ ರುದ್ರಭೂಮಿ ಸ್ವಚ್ಛತಾ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿದ್ದೀವಿ. ನಮ್ಮ ಗೀತಾಂಜಲಿ ಕಲಾ ಬಳಗ ಸುಮಾರು 30 ವರ್ಷದಿಂದ 1995ರಲ್ಲಿ ಸ್ಥಾಪನೆಗೊಂಡು ಅದರ ನಂತರ 2003ರಲ್ಲಿ ನೋಂದಣಿಗೊಂಡು ಈ 30 ವರ್ಷದಿಂದ ನಿರಂತರವಾಗಿ ಈ ಕಲೆ, ಸಾಹಿತ್ಯ, ಸಂಗೀತ, ಸಂಸ್ಕೃತಿಯನ್ನ ಉಳಿಸಿ ಬೆಳೆಸುವಂತ ಕಾರ್ಯವನ್ನು ಮಾಡ್ತಾ ಬಂದಿದೆ. ಅದೇ ಪ್ರಕಾರ ಸಾಮಾಜಿಕ ಕಳಕಳಿಯನ್ನು ಇಟ್ಟುಕೊಂಡು ಸಾಮಾಜಿಕ ಕಾರ್ಯಕ್ರಮವನ್ನ ಹಮ್ಮಿಕೊಳ್ತಾ ಬಂದಿದ್ದೇವೆ. ಹಾಗೆ ಕುಡಿತ, ಏಡ್ಸ್, ಆಮೇಲೆ ಸ್ವಚ್ಛತಾ ಕಾರ್ಯಕ್ರಮ, ಹಾಗೆ ಬಾಲ ವಿವಾಹ ಪದ್ಧತಿ, ಬಾಲ ಕಾರ್ಮಿಕ ಪದ್ಧತಿ, ಇಂತಹ ಒಂದು ವಿಷಯಗಳ ಬಗ್ಗೆ ಬೀದಿ ನಾಟಕ ಮಾಡಿ ಜನಜಾಗೃತಿಯನ್ನು ಮೂಡಿಸ್ತಾ ಇದ್ದೀವಿ. ಹಾಗೆ ಅಶಕ್ತ ಕಲಾವಿದರನ್ನ ಗುರುತಿಸಿ ಅವರಿಗೆ ನಮ್ಮ ಕಲಾ ಬಳಗದಿಂದ ಸಹಾಯ ಸಹಕಾರವನ್ನ ನೀಡ್ತಾ ಬಂದಿದ್ದೀವಿ. ಎಲ್ಲಾ ಸಾಮಾಜಿಕ ಕಳಕಳಿಯನ್ನು ಇಟ್ಕೊಂಡು ಎಲ್ಲಾ ರೀತಿಯ ಕಾರ್ಯಕ್ರಮವನ್ನು ಕೂಡ ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ. ಆ ಉದ್ದೇಶದ ಪ್ರಕಾರ ಎಲ್ಲಾ ಕಲಾ ಬಳಗದವರು ಒಂದಾಗಿದ್ದಾರೆ. ಅದೇ ಪ್ರಕಾರ ನಮ್ಗೆ ಇನ್ನೂ ಕಲಾ ಆಸಕ್ತರು, ಕಲಾಭಿಮಾನಿಗಳು ಎಲ್ಲರೂ ಸಹಾಯ ಸಹಕಾರ ಪ್ರೋತ್ಸಾಹ ನೀಡಿದರೆ ಮುಂದಿನ ದಿನಗಳಲ್ಲಿ ನಮ್ಮ ಗೀತಾಂಜಲಿ ಕಲಾ ಬಳಗದಿಂದ ಇನ್ನಷ್ಟು ಹೆಚ್ಚಿನ ಒಳ್ಳೊಳ್ಳೆಯ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಳ್ಳಬಹುದು ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ನಂತರ ಕೋಡಿ ಭಾಗದ ಭದ್ರಾ ಹೋಟೆಲ್ ಹತ್ತಿರದ ಹಿರಿಯ ರಂಗಭೂಮಿ ಕಲಾವಿದರಾದ ದಿವಂಗತ ವಿಶ್ರಾಮ್ ನಾಯ್ಕ್ ಅವರ ಮನೆಗೆ ತೆರಳಿ ಅವರ ಕುಟುಂಬದವರಿಗೆ ಕಲಾ ಬಳಗದಿಂದ ಧನ ಸಹಾಯವನ್ನು ನೀಡಲಾಯಿತು.